ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಆನ್ಲೈನ್ ಜೂಜಾಟಕ್ಕೆ ಬಿದ್ದಂತಹ ಬ್ಯಾಂಕ್ನ ಸಿಬ್ಬಂದಿ ಬ್ಯಾಂಕ್ನಲ್ಲಿದ್ದಂತಹ ಚಿನ್ನಕ್ಕೆ ಕನ್ನ ಹಾಕಿದ್ದಾನೆ. ಗ್ರಾಹಕರು ಬಂದು ಇಟ್ಟಿದ್ದಂತಹ ಚಿನ್ನನ ಕತ್ಕೊಂಡು ಹೋಗಿ ಬೇರೆ ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ದಾನೆ. ಇಂಡಿಯನ್ ಬ್ಯಾಂಕ್ನಲ್ಲಿ ಅಡವಿಟ್ಟಿದ್ದಂತಹ ಚಿನ್ನಕ್ಕೆ ಕನ್ನ ಹಾಕಿರೋದು. ಈತ ಕದ್ದಿರೋದೆಷ್ಟು ಚಿನ್ನ ಅಂದ್ರೆ ಬರೋಬ್ಬರಿ 2 kg 787 ಗ್ರಾಂನ ಚಿನ್ನಾಭರಣ. ಅಂದ್ರೆ ಅದರ ಮೌಲ್ಯ 4,12,65,000 ರೂಪಾಯಿ. ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಈ ಕೃತ್ಯವನ್ನ ಎಸಗಿರೋದು. ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಕುಮಾರ್ನ ಈ ಅಕ್ರಮ ಬಯಲಿಗೆ ಬರ್ತಾ ಇದ್ದ ಹಾಗೆ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಗಿರಿನಗರ ಠಾಣೆಯ ಪೊಲೀಸರು ಮಾಡಿದ್ದಾರೆ. ಪ್ರಕರಣ ಸಾರಾಂಶ ಏನಂದ್ರೆ, ಈ ವ್ಯಕ್ತಿ ಡೆಪ್ಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ ಲಾಕರ್ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು 2 kg 787 ಗ್ರಾಂ ಅಷ್ಟು ಬಂಗಾರನ ತಗೊಂಡೋಗಿ ಮುತ್ತೂಟು ಮತ್ತು ಮಣಪುರಂ ಫೈನಾನ್ಸಸ್ ಅಲ್ಲಿ ಅಡ ಇಟ್ಟಿರ್ತಾನೆ. ಅಡ ಇಟ್ಟು ದುಡ್ಡನ್ನ ಪಡೆದು ಅವರು ಇಲ್ಲಿ ಒಂದು ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತನ ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ. ಇವರಿಗೂ ಸರಿಸುಮಾರು 800 ಗ್ರಾಂ ಅಷ್ಟು ರಿಕವರಿ ಆಗಿದೆ. ರಿಕವರಿ ಮಾಡೋಕ್ಕೆ ಹೋದಾಗ ಸ್ವಲ್ಪ ಅಪೇಕ್ಷೆ ಪಟ್ಟಂತಹ ಒಂದು ಸಹಕಾರ ಅಥವಾ ಕೋಆಪರೇಷನ್ನು ಈ ಫೈನಾನ್ಸರ್ಸ್ ಇಂದ ಸಿಕ್ಕಿಲ್ಲ. ಅದನ್ನ ಸಂಬಂಧಪಟ್ಟ ನ್ಯಾಯಾಲಯಗಳ ಮುಂದೆ ಅರ್ಜಿ ಸಲ್ಲಿಸುವುದರ ಮುಖಾಂತರ ಸೂಕ್ತ ಕ್ರಮವನ್ನು ನಾವು ತಗೋತೀವಿ. ಈ ರೀತಿಯಾಗಿ ಲಾಕರ್ನಲ್ಲಿ ಇಟ್ಟ ಬಂಗಾರನ ಅವಾಗವಾಗ ಗ್ರಾಹಕರ ಚೆಕ್ ಮಾಡ್ಕೋಬೇಕಾಗಿ ಒಂದು ಸಲಹೆಯನ್ನು ಸಹ ನೀಡ್ತೀವಿ. ಇವನು ಯಾವಾಗಿಂದ ಮಾಡಿರೋ ಚಾನ್ಸಸ್ ಇದೆ ಸರ್? ಎಷ್ಟು ತನಿಖೆ ಮಾಡಿ ನೋಡ್ಬೇಕಾಗುತ್ತೆ ಯಾವಾಗಿಂದ ಆಗಿದೆ ಅನ್ನೋದು. ಡಿಟೇಲ್ ರಿಪೋರ್ಟ್ ಇಸ್ ಸ್ಟಿಲ್ ಎಕ್ಸ್ಪೆಕ್ಟೆಡ್. ಎಲ್ಲಿ ಏನಕ್ಕೆ ಯೂಸ್ ಮಾಡಿದ್ದಾನೆ ಆ ಗೋಲ್ಡ್ ನ? ಬಂಗಾರದಿಂದ ಬರೋ ದುಡ್ಡನ್ನ ಬೇರೆ ಬೇರೆ ತನ್ನ ವೈಯಕ್ತಿಕ ಖರ್ಚಿಗೆ ಬಳಸಿದ್ದಾನೆ. ಪ್ರಮುಖವಾಗಿ ಗ್ಯಾಂಬ್ಲಿಂಗ್ ಅಲ್ಲಿ ಮಾಡಿರ್ಬೋದು ಅನ್ನೋ ಒಂದು ಸಂಶಯದ ಒಂದು ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, 1-2 ಗ್ರಾಮ್ ಅಲ್ಲ 2 kg ಅಷ್ಟು ಚಿನ್ನಾಭರಣವನ್ನ ಈತ ಕಳ್ತನ ಮಾಡಿರೋದು. ಯಾಕೆ ಇನಿಷಿಯಲ್ ಡೇಸ್ ಅಲ್ಲಿ ಅನುಮಾನನೇ ಬರಲಿಲ್ಲ ಈತನ ಮೇಲೆ ಅಂತ ಹೇಳಿ? ಬೆಂಗಳೂರಿನ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬ್ಯಾಂಕ್ನಲ್ಲಿ ಕಸ್ಟಮರ್ ಅಂದ್ರೆ ಗ್ರಾಹಕರು ಇಟ್ಟಿದ್ದಂತಹ ಚಿನ್ನಾಭರಣವನ್ನ ಕಳ್ಳತನ ಮಾಡಿರುವಂತಹ ಘಟನೆ ನಡೆದಿದೆ. ಅಂದ್ರೆ ಏನೇನು ಅಲ್ಲಿ ಲಾಕರ್ಗಳಿತ್ತು, ಆ ಲಾಕರ್ನಲ್ಲಿದ್ದಂತಹ ಚಿನ್ನವನ್ನ ಸ್ವಲ್ಪನೇ ಆತ ಎತ್ಕೊಂಡು ವಂಚನೆಯನ್ನ ಮಾಡಿರುವಂಥದ್ದು. ಕಳೆದ ಕೆಲ ದಿನಗಳ ಹಿಂದೆ ಗ್ರಾಹಕರೊಬ್ಬರು ಆ ಚಿನ್ನವನ್ನ ವಾಪಸ್ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಕೃತ್ಯ ಬೆಳಕಿಗೆ ಬಂದಿದೆ. ಸುಮಾರು 2 kgಗೂ ಅಧಿಕ ಗೋಲ್ಡ್ ಅನ್ನ ಆತ ಕಳ್ಳತನ ಮಾಡಿದ್ದಾನೆ. ಸುಮಾರು 4 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ ಚಿನ್ನಾಭರಣವನ್ನ ಆತ ದೋಚಿರುವಂಥದ್ದು. ಅದಾದ ಬಳಿಕ ಅಂದ್ರೆ ಈತ ದೀಪಕ್ ಕುಮಾರ್ ಅಂತ ಹೇಳಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಇಂಡಿಯನ್ ಬ್ಯಾಂಕ್ ನಲ್ಲಿ. ಅದಾದ ಬಳಿಕ ಅಂದ್ರೆ ಯಾವಾಗ ಈ ರೀತಿಯಾಗಿ ಲಾಕರ್ ನಲ್ಲಿದ್ದಂತಹ ಒಡವೆಗಳು ಮಿಸ್ ಆಗಿದೆ ಅಂತ ಹೇಳಿ ಗೊತ್ತಾಯಿತು, ಆ ಸಂದರ್ಭದಲ್ಲಿ ಈತನನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಿದಾಗ ತಾನು ಆ ಚಿನ್ನಾಭರಣವನ್ನ ಎತ್ಕೊಂಡಿದ್ದೀನಿ ಅಂತ ಹೇಳಿ ಆತ ತಪ್ಪೊಪ್ಕೊಂಡಿರುವಂಥದ್ದು. ಈತ ಆ ಚಿನ್ನಾಭರಣವನ್ನ ಕಳ್ತನ ಮಾಡೋದಕ್ಕೆ ಒಂದು ಪ್ರಮುಖ ಕಾರಣ ಇದೆ. ಏನು ಅಂದ್ರೆ ಬೆಟ್ಟಿಂಗ್ ಆಪ್ ನಲ್ಲಿ ಸಾಕಷ್ಟು ದುಡ್ಡನ್ನ ಈತ ಕಳ್ಕೊಂಡಿದ್ದ. ಹಾಗಾಗಿ ಆ ದುಡ್ಡನ್ನ ಹಾಕಿ ಈತ ಆಟವಾಡ್ತಾ ಇದ್ದ ಅನ್ನೋದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ಗಿರಿನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮುತ್ತೂಟ್ ಫೈನಾನ್ಸ್ ಹಾಗೆ ಇನ್ನೊಂದು ಫೈನಾನ್ಸ್ ನಲ್ಲಿ ಈತ ಚಿನ್ನವನ್ನ ಅಡವಿಟ್ಟು ಅಲ್ಲಿ ಹಣವನ್ನ ತೆಗೆದುಕೊಂಡು ಅದನ್ನ ಜೂಜಾಡಿ ಕಳ್ಕೊಂಡಿದ್ದಾನೆ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಈಗಾಗಲೇ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.